ಅತ್ಯಂತ ಹಿರಿಯ ಶಾಸಕರಾದ ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನಾಗಿ ಆಯ್ಕೆ ಮಾಡುವಂತೆ ಆಗ್ರಹಿಸಿ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರು ಸುಮಾರು 7 ಬಾರಿ ಸಂಸದರಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ. ಅವರಿಗೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಮಾಡಬೇಕು ಎಂದು ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಶರಥ್ ಕುಲ್ಗುರ್ತಿ ಅವರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಎಚ್ ಮುನಿಯಪ್ಪ ಅವರು 2 ಬಾರಿ ಕೇಂದ್ರ ಸಚಿವರಾಗಿ ಒಳ್ಳೆಯ ಆಡಳಿತ ನೀಡಿದ್ದಾರೆ. ಅವರಿಗೆ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಮಾಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಮಾದಿಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಮಾದಿಗ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ ಸಮಾಜ ಕಲ್ಯಾಣ ನೀಡಲೇಬೇಕು. ಕೆಎಚ್ ಮುನಿಯಪ್ಪನಿಗೆ ಸಮಾಜ ಕಲ್ಯಾಣ ನೀಡಲೇಬೇಕು. ನಮ್ಮ ಹಿರಿಯ ನಾಯಕರಾದಂಥ ಕೆಎಚ್ ಮುನಿಯಪ್ಪನವರಿಗೆ ಈಗಾಗಲೇ ಅವರು ಮಗನ ವಹಿಸಿದ್ದವರಿಗೆ ಒಳ್ಳೆ ಪ್ರಬಲ ಖಾತೆ ನೀಡಿದ್ದೀರಿ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಾದಿಗರಿಗೆ ಕನ್ಯೆ ಅಂತಕ್ಕಂಥದ್ದು ಉದ್ದೇಶಿಸಿ ಇವತ್ತು ಬೃಹತ್ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ: 7 ಬಾರಿ ಸಚಿವರಾಗಿ 2 ಬಾರಿ 7 ಬಾರಿ ಸಂಸದರಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ಮತ್ತು ಕರ್ನಾಟಕ ರಾಜ್ಯದ ಅತ್ಯುನ್ನತ ಸಚಿವರಾಗಿ ಆಯ್ಕೆ ಆದಂಥ ಕೆಎಚ್ ಮುನಿಯಪ್ಪನವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ಅನ್ಯಾಯ ಮಾಡ್ತಾಯಿದೆ. ಯಾಕಂದರೆ ಈಗಾಗಲೇ ಅವರ ಕಿರಿಯ ವಯಸ್ಸಿನವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡಿದ್ದೀರಿ ಮತ್ತು ಮಾದಿಗ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಿ? ಮಾದಿಗ ಸಮಾಜದ ಒಬ್ಬ ನಾಯಕರಿಗೆ ಸಚಿವರಾಗಿ ಆಯ್ಕೆ ಮಾಡಿದ್ದೀರಿ. ಉಳಿದಂಥ ದಲಿತ ಸಮುದಾಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಉಳ್ಳ ಮಾದಿಗರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ. ಅದರಂತೆ ಬರೀ ಪರಿಶಿಷ್ಟ ಜಾತಿ ಹೆಸರು ಹೇಳಿಕೊಂಡು ಅವರ ಎಲ್ಲ ದಲಿತರ ಎಲ್ಲ ಸ್ಥಾನಮಾನವನ್ನು ತಾವೇ ಪಡೆದುಕೊಳ್ಳುತ್ತಾ ಇದ್ದೀರಿ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾದಿಗರು ಬಹುಸಂಖ್ಯಾತರಿದ್ದರೂ ಕೂಡ ಒಂದೇ ಒಂದು ಸಚಿವ ಸ್ಥಾನ ಕೊಟ್ಟಿದ್ದೀರಿ. ಹಾಗೆ ಎಲ್ಲ ಜಾತಿ ಜನದವರಿಗೆ 1 ರಿಂದ 4 ಜನರಿಗೆ ಸಚಿವ ಸ್ಥಾನ ನೀಡಿದ್ದೀರಿ. ಆದರೆ ಯಾವುದೇ ಮಾದಿಗರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ನೀವು ಈಗಾಗಲೇ ನಮ್ಮ ಬೇಡಿಕೆ ಇಷ್ಟೇ: ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಪಡೆದೀವಿ. ಆ ಒಳ ಮೀಸಲಾತಿ ಪ್ರಕಾರ ರಾಜಕೀಯವಾಗಿ ನಮ್ಮನ್ನ ಸ್ಥಾನಮಾನ ನೀಡಬೇಕು. ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಸಚಿವರಾಗಿ ಆಯ್ಕೆ ಮಾಡಬೇಕು. ಇಲ್ಲವಾದರೆ ಇದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಒಂದು ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಸಚಿವರು ನೀಡದೇ ಹೋದರೆ ರಾಜ್ಯದಂತ ಹೋರಾಟ ಮಾಡುವುದಕ್ಕೆ ಮಾದಿಗ ಸಂಘಟನೆಗಳು ತಯಾರಾಗಿದ್ದೀವಿ. ನಮ್ಮ ಹೆಸರು ದಶರಥ್ ಕುಲ್ಗುರ್ತಿ ಅಂತ. ಇವತ್ತು ಜಿಲ್ಲಾ ಮಾದಿಗರ ಒಕ್ಕೂಟ ಕಡೆಯಿಂದ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಇವತ್ತು ಸತತವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಮಾಜಕ್ಕೆ ಸತತವಾಗಿ ಅನ್ಯಾಯ ಮಾಡ್ಕೊತಾನೆ ಬಂದಿದೆ.
ಬಹುಸಂಖ್ಯಾತರದ ಇದ್ದರಿಂದ ನಾವು ಹೆಚ್ಚಿನ ಓಟು ಪಡ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಯಾವುದಾದ್ರೂ ಒಂದು ಸಣ್ಣ ಖಾತೆಯನ್ನು ಕೊಟ್ಟು ಅದು ಒಬ್ರಿಗಿಬ್ರಿಗೆ ಕೊಡ್ತಾರೆ, ಅದು ಕೆಲಸ ಬಲ್ಲದ ಖಾತೆ ಕೊಡ್ತಾರೆ, ಅದು ಜನಗಳಿಗೆ ಒಂದು ಸಹಾಯ ಮಾಡುವಂಥ ಕೆಲಸ ಆಗಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ಒಂದು ವೇಳೆ ಕೆ ಎಚ್ ಮುನಿಯಪ್ಪನವರು 7 ಬಾರಿ ಸಂಸದರಾಗಿದ್ದಾರೆ, 1 ಬಾರಿ ಕ್ಯಾಬಿನೆಟ್ ನಮ್ಮ ವಿಧಾನಸಭೆಯಲ್ಲಿ ರಾಜ್ಯ ಸಚಿವರಾಗಿದ್ದಾರೆ. ಅಂಥ ಒಂದು ದಲಿತ ಹಿರಿಯ ಮುಖಂಡರಿಗೆ ಅವಮಾನ ಮಾಡೋದಂತ ಅಲ್ಲದೆ ಅವರಿಗೆ ಅನ್ಯಾಯ ಮಾಡೋದಂತಾಗಲಿ, ಸಮಾಜಕ್ಕೂ ಅನ್ಯಾಯ ಮಾಡಿದೆ ಈ ಸರ್ಕಾರ. ಮುಂದೆ ಬರುವಂಥ ದಿನಗಳಲ್ಲಿ ಒಂದು ವೇಳೆ ಕೆ ಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡದೇ ಇದ್ದರೆ ಈ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಬೃಹತ್ ಪ್ರತಿಭಟನೆ ಈ ಸಮಾಜ ಕಲ್ಯಾಣ ಆಗ್ತದಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀವಿ. ಇನ್ನು ಮುಂದಾದರೂ ನಮ್ಮ ಹಿರಿಯರಿಗೆ ಅಂತಂದ್ರೆ ಅವ್ರಿಗೆ ನೋಡ್ರಿ, ಅವರಿಗೆ ಒಂದು ವಯಸ್ಸರು ನೋಡ್ಬೇಕಲ್ಲ. ಈ ಕರ್ನಾಟಕ ಈ ಒಂದು ಸಂಪುಟದಲ್ಲಿ ಹೆಚ್ಚಿನ ಹಿರಿಯರು ಅಂತಂದ್ರೆ ಕೆ ಎಚ್ ಮುನಿಯಪ್ಪನವ್ರ, ಅವರಿಗೆ ಒಂದು ಸ್ಥಾನಮಾನ ಒಳ್ಳೆ ಖಾತೆಯನ್ನು ಕೊಟ್ಟರೆ ಇವತ್ತು ಸಮಾಜ ಕಲ್ಯಾಣ ಸಚಿವ ಕೊಟ್ಟಿದ್ರೆ ಎಲ್ಲರಿಗೂ ಒಂದು ಸರಿಸಮನ ತೊಗೊಂಡೋಗುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಮಾಜದವ್ರಿಗೆ SC SL ದಲಿತರಿಗೆ ವಿಶೇಷವಾಗಿ ಖಾತೆಯನ್ನು ಕೊಟ್ಟಂಥ ಅದನ್ನು ಬಳಕೆ ಮಾಡುವಂಥ ಸಾಮರ್ಥ್ಯ ಕೆ ಎಚ್ ಮುನಿಯಪ್ಪನವ್ರಿಗಿದೆ. ಆದ್ದರಿಂದ ಮತ್ತೊಂದು ಸರ್ತಿ ಹೇಳ್ತಿದ್ದೀವಿ, ಕೆ ಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡದೇ ಇದ್ದರೆ ಮುಂದೆ ಬರೋ ದಿನಗಳಲ್ಲಿ ಈ ಮಾದಿಗ ಸಮಾಜ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಹೇಳಕ್ಕೆ ಬಯಸ್ತೀನಿ. ಮಲ್ಲಿಕಾರ್ಜುನ್ ಜಿನ್ಕೇರಿ. ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಾಬೀತುಪಡಿಸಿದೆ ಮಾದಿಗ ವಿರೋಧ ಸರ್ಕಾರ ಅಂತ ಹೇಳಿಸಿ. ಕರ್ನಾಟಕದಲ್ಲಿ ಅತಿ ದೊಡ್ಡ ದಲಿತರ ಜನಸಂಖ್ಯೆ ಉಳ್ಳ ಮಾದಿಗರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಈಗಾಗಲೇ ಕರ್ನಾಟಕದಂಥ ಕೆ ಎಚ್ ಮುನಿಯಪ್ಪ ಅವರ ಅಭಿಮಾನಿಗಳು ಮತ್ತು ಮಾದಿಗರು ಕೆ ಎಚ್ ಮುನಿಯಪ್ಪ ಅವರಿಗೆ ಒಂದು ಒಳ್ಳೆಯ ಸಚಿವ ಸ್ಥಾನ ನೀಡದಿದ್ದರೆ ನಾವು ಸರ್ಕಾರಕ್ಕೆ ಬಿಸಿ ಮುಡಿಸ್ತೀವಿ ಅಂತೇಳಿ ಈಗಾಗಲೇ ಪ್ರತಿಭಟನೆಗಳು ಪ್ರಾರಂಭವಾಗಿವೆ. ಈ ದೇವನಹಳ್ಳಿಯಲ್ಲಿ ನಡೆದ, ಈ ಕಲಬುರಗಿ, ಈಗಾಗಲೇ ಎಲ್ಲ ಕರ್ನಾಟಕದಂತೆ ಈ ಪ್ರಾರಂಭ ಮಾಡ್ತಿದ್ದೀವಿ. ಕೆ ಎಚ್ ಮುನಿಯಪ್ಪರು ಕಾಂಗ್ರೆಸ್ ಸರ್ಕಾರದಲ್ಲಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹಿರಿಯರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಿಟ್ಟರೆ ಎರಡನೇ ಹಿರಿಯರು ಯಾರಾದ್ರಪ್ಪ ಅಂದ್ರೆ ಕೆ ಎಚ್ ಮುನಿಯಪ್ಪನವ್ರು ಅದಾರ. ಆದರೂ ಅವ್ರಿಗೆ ಅನ್ಯಾಯ ಆಗ್ತಿದೆಯಪ್ಪ ಅಂದ್ರೆ ಈ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಒಳ ಮೀಸಲಾತಿಯನ್ನು ಮಾಡಿದರ ತಿರುಚಿ ಪರವಾಗಿಲ್ಲ, ಅವರೇ ಆದಂಥ ಒಂದು ಸಿದ್ಧಾಂತದ ಮೇಗೇನು 5.25 ಅಂತೇನು ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಕ್ಕಂಥ ಬಂಡ ಸರ್ಕಾರ ಇದು. ಇವತ್ತಿನ ದಿನದಲ್ಲಿ ಈ ಕ್ಯಾಬಿನೆಟ್ನಲ್ಲಿ ಸರಿ ಸಮಾನವಾಗಿ ಬಲಗೈಗೆ ಎಷ್ಟು ಕೊಟ್ಟಿದ್ದಾರೆ ಎಡಗೈನೂ ಅಷ್ಟೇ ಕೊಡಬೇಕಲ್ಲ. ಅಲ್ಲಿ 5.25, ಇಲ್ಲಿ 5.20 ಪ್ರಕಾರನೇ ಕೊಡಬೇಕಲ್ಲ. ಮತ್ತು ಇಲ್ಲಿ ಮಾದಿಗರಿಗೆ ಸಚಿವ ಸ್ಥಾನ ನೀಡುವಲ್ಲಿ ಮತ್ತು ಮಾದಿಗರ ತುಳ ಪ್ರಯತ್ನ ನಡೆದಿಲ್ಲ ಅಂತೇಳಿ ಮತ್ತೊಮ್ಮೆ ನಾವು ಹೇಳಬೇಕಾಗ್ತದೆ.